Welcome our Udhyurade. ಎಲ್ರಿಗೂ ನಮಸ್ತೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ಈ ಶಿವರಾತ್ರಿಯನ್ನ ಹೇಗೆ ಆಚರಿಸಿದ್ವಿ ಅಂತ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಅಂತ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ಅಮ್ಮ, ನಾನು ಮತ್ತು ಯಜಮಾನರು ಟೆಂಪಲ್ಗೆ ಹೋಗಿದ್ವಿ. ಸೊ ಆ ದೇವಸ್ಥಾನದಲ್ಲಿ ಈ ಥರ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದು ವಿಶೇಷವಾಗಿರುತ್ತೆ. ಸೊ ಇದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು. ಹಾಗಾಗಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ, ಈ ಥರ ಅಭಿಷೇಕವನ್ನು ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಶಿವರಾತ್ರಿ ಅಂದರೆ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ. ಶಿವರಾತ್ರಿ ಅಂದು ಯಾರು ಶಿವನನ್ನು ಪೂಜೆ ಮಾಡ್ತಾರೋ ಆ ಭಕ್ತರಿಗೆ ವಿಶೇಷವಾದ ಅನುಗ್ರಹನ ನೀಡ್ತೀನಿ ಅಂತ ದೇವರೇನೆ ಹೇಳಿರೋ ಅಂಥದ್ದು. ಈ ಮಹಾಶಿವರಾತ್ರಿಯಂದು ಯಾರು ಶಿವಲಿಂಗದ ಮೇಲೆ ಬಿಲ್ವಪತ್ರೆಯನ್ನು ಇಟ್ಟು ಪೂಜಿಸ್ತಾರೋ ಅವರಿಗೆ ಒಂದು ಯಾಗ ಮಾಡಿದಷ್ಟು ಫಲ ದೊರೆಯುತ್ತದೆ ಅಂತ ಹಿರಿಯರು ಹೇಳಿದ್ದಾರೆ. ಈ ಶಿವರಾತ್ರಿಯನ್ನು ಯಾಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ, ಶಿವ ಪಾರ್ವತಿ ದೇವಿಯನ್ನ ಮದುವೆ ಆದಂತಹ ಅಂದರೆ ವಿವಾಹವಾಗಿರೋ ದಿನ ಅಂತಲೂ ಹೇಳಲಾಗತ್ತೆ. ಮತ್ತು ಇನ್ನೊಂದು ಕತೆ ಅಂತಂದರೆ, ಶಿವರಾತ್ರಿಯಂದು ದೇವತೆಗಳು ಮತ್ತು ಹಸುರರ ನಡುವೆ ಯುದ್ಧ ಆದಾಗ ಸಮುದ್ರ ಮಂಥನದಿಂದ ವಿಷ ಉದ್ಭವವಾಗತ್ತೆ. ಆ ವಿಷವನ್ನು ಕುಡಿದಿರೋ ಶಿವ ಗಂಟಲೊಳಗಿಂದ ಆ ವಿಷ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದು ಕಾಯ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೂ ಒಂದು ರೀಸನ್ ಇದೆ ಶಿವರಾತ್ರಿ ಆಚರಣೆ ಮಾಡೋದಕ್ಕೆ. ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕೋದಿಕ್ಕೆ ಹೊರಡ್ತಾರೆ ವಿಷ್ಣು ಮತ್ತು ಹಾಗೂ ಬ್ರಹ್ಮ. ಸೊ ಅವರಿಬ್ಬರಿಗೆ ಶಿವರಾತ್ರಿಯಂದು ಈ ಶಿವ ದೇವರು ಲಿಂಗರೂಪಿಯಾಗಿ ದರ್ಶನ ನೀಡ್ತಾರೆ. ಸೊ ಅದು ಕೂಡ ಒಂದು ರೀಸನ್ ಇದೆ ಇವತ್ತು ಶಿವರಾತ್ರಿಯನ್ನು ಆಚರಿಸೋದಕ್ಕೆ. ಮತ್ತು ಈ ಶಿವರಾತ್ರಿಯಲ್ಲಿ ಜಾಗರಣೆ ಹೇಗೆ ಆಚರಣೆಗೆ ಬಂತು ಅಂತ ಹೇಳಿದ್ರೆ, ಮಾಘ ಚತುರ್ದಶಿ ರಾತ್ರಿ ಅಂತಂದರೆ ಶಿವ ಪಾರ್ವತಿಯನ್ನು ವರಿಸಿದ್ದರಂತೆ. ಹಾಗಾಗಿ ಇವತ್ತು ರಾತ್ರಿ ದೇವಾನುದೇವತೆಗಳೆಲ್ಲರೂ ಸೇರಿ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಶಿವ ಪಾರ್ವತಿಯರಿಗೆ ಪೂಜಿಸಿದ್ರಂತೆ. ಹಾಗಾಗಿ ಈ ಜಾಗರಣೆ ಆಚರಣೆಗೆ ಬಂದಿದೆ. ಅಂದರೆ ಪ್ರತಿ ವರ್ಷ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿಯಂದು ಅಂದರೆ ರಾತ್ರಿ ವೇಳೆಯಲ್ಲಿ ಶಿವ ಪಾರ್ವತಿಯರು ಜೊತೆಯಲ್ಲಿ ಭೂಮಿಗೆ ಸಂಚರಿಸ್ತಾರೆ. ಎಲ್ಲ ಸ್ಥಾವರ ಜಂಗಮ ಲಿಂಗಗಳಲ್ಲಿ ಅಂತಂದರೆ ಎಲ್ಲ ಲಿಂಗಗಳು ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಆ ಎಲ್ಲ ಲಿಂಗಗಳಲ್ಲಿ ಆ ದೇವರು ಪ್ರತಿಷ್ಠಾಪನೆ ಆಗಿರ್ತಾರೆ. ಆ ಸಮಯದಲ್ಲಿ ಯಾರು ದೇವರನ್ನು ಪೂಜಿಸ್ತಾರೆ ಆ ರಾತ್ರಿ ಎದ್ದು ಜಾಗರಣೆಯನ್ನು ಮಾಡಿ ದೇವರಿಗೆ ಪೂಜೆನ ಸಲ್ಲಿಸ್ತಾರೆ. ಅವರಿಗೆಲ್ರಿಗೂ ದೇವರಿಂದ ವಿಶೇಷವಾದ ಅನುಗ್ರಹ ದೊರೆಯುತ್ತೆ. ಸೊ ಆ ಮಾತನ್ನ ದೇವರೇನೆ ತಿಳಿಸಿರೋ ಅಂಥದ್ದು. ಹಾಗಾಗಿ ಈ ಶಿವರಾತ್ರಿ ಅನ್ನೋದು ಆಚರಣೆಗೆ ಬಂತು. ನಾವು ಈ ದಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಉಪವಾಸ ಮತ್ತು ಜಾಗರಣೆಯನ್ನು ಮಾಡ್ತಾ ಇದ್ವಿ. ಏನ್ ವಿಶೇಷತೆ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಶಿವರಾತ್ರಿ ಇವಾಗ ಟೈಮ್ ಆಗಿದೆ 2:30. ಸೊ ನಾವು ಜಾಗರಣೆ ಮಾಡ್ತಾ ಇದೀವಿ. ನಾವು ಲಾಸ್ಟ್ ಟೈಮ್ ಬ್ಲಾಗ್ ಅಲ್ಲೆಲ್ಲ ಹೇಳಿದ್ವಿ ಅಲ್ಲ ನಮ್ಗೆ ಶಿವರಾತ್ರಿ ಅಂತ. ಸೊ ಆ ಇಷ್ಟವಾದ ದಿನ ಇಷ್ಟಪಟ್ಟು ಇಬ್ರು ಆ ದೇವ್ರ ತಮ್ಮ ಕುತ್ಕೊಂಡಿದೀವಿ. ಸೊ ಈ ವ್ಲಾಗ್ ನ ಫುಲ್ ನೋಡಿ ಹೇಗಿರುತ್ತೆ. ಶಿವರಾತ್ರಿ ಹಬ್ಬ ಹಿಂದೂಗಳಿಗೆ ಅಂತಂದ್ರೆ ಶಿವ ಭಕ್ತರಿಗೆ ಈ ಹಬ್ಬ ಒಂದು ದೊಡ್ಡ ಆಚರಣೆ ಆಗಿದೆ. ಶಿವರಾತ್ರಿ ದಿನ ಉಪವಾಸ ಇದ್ದು ಬೆಳಗ್ಗೆ ಸ್ನಾನ ಮಾಡಿ ಮಡಿ ವಸ್ತ್ರವನ್ನ ತೊಟ್ಟಿ ಶಿವಾಲಯಕ್ಕೆ ತೆರಳಿ ಶಿವಾರ್ಚನೆ ಮಾಡಿಸಿ ರಾತ್ರಿ ಇಡೀ ಜಾಗರಣೆ ಮಾಡಿ ಈ ರೀತಿ ಶಿವರಾತ್ರಿ ದಿನ ಪೂಜೆನ ಮಾಡೋದ್ರಿಂದ ಎಲ್ಲರಿಗೂ ಸುಖ, ಶಾಂತಿ, ಸಂಪತ್ತು ಲಭಿಸುತ್ತೆ. ಮತ್ತೆ ಅವರ ಎಲ್ಲ ಕಷ್ಟಗಳು, ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಮಹಾಶಿವರಾತ್ರಿ ದಿನ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಗೋರೋಚನ, ವಿಭೂತಿ ಮತ್ತು ರುದ್ರಾಕ್ಷಿ ಮಾಲೆಯಿಂದ ಶಿವಲಿಂಗವನ್ನು ಅಲಂಕರಿಸ್ತಾರೆ. ಪುಷ್ಪಗಳು, ಬಿಲ್ವಪತ್ರೆಯಿಂದ ವಿಶೇಷ ಅಲಂಕಾರ ಮಾಡಲಾಗತ್ತೆ. ಮತ್ತು ಈ ಶಿವರಾತ್ರಿಗೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ಶಿವರಾತ್ರಿ ದಿನ ಲಾಸ್ಟ್ ಚಳಿಗಾಲ. ಹಾಗಾಗಿ ನಮ್ಮೂರ ಕಡೆ ಎಲ್ಲ ಹೇಳ್ತಾರೆ ಶಿವರಾತ್ರಿಗೆ ಶಿವ ಅಂತ ಚಳಿಗಾಲ ಮುಗ್ದೋಗುತ್ತೆ ಅಂತ. ಹಾಗಾಗಿ ಬೇಸಿಗೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಹಿರಿಯರು ಇನ್ನು ಯಾವ್ದು ಹಬ್ಬಗಳನ್ನೆಲ್ಲ ಆಚರಿಸ್ಕೊಂಡು ಬಂದಿದ್ದಾರೆ ಅದೆಲ್ಲದಕ್ಕೂ ಒಂದು ಕಾರಣಗಳಿದ್ದೇ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಕೂಡ. ಥ್ಯಾಂಕ್ ಯು. ಸೊ ಗೈಸ್, ಜಾಗರಣೆ ಮುಗೀತು, ಒಳ್ಳೆ ಪೂಜೆನೂ ಆಯ್ತು. ಸೊ ಇಲ್ಲಿಗೆ ಶಿವರಾತ್ರಿ ಸಂಪನ್ನ ಆಯ್ತು. ಸೊ ಫುಲ್ ಹ್ಯಾಪಿ ಆಯ್ತು. ಈ ವರ್ಷ ಗಂಡ ಹೆಂಡತಿ ಆಗಿ ಬಂದು ಪೂಜೆಯಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೆ ಇಲ್ಲಿ ತೇರ್ ಎಳಿತಾರೆ, ಆಮೇಲಿಂದ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ, ಎಲ್ಲ ರೆಡಿ ಮಾಡ್ತಾ ಇದಾರೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು.